ಶ್ರೀ ಮಹಾಂತೇಶ್ವರಿ ಮಹಿಳಾ ಪತ್ತಿನ ಸಹಕಾರಿ ಸಂಘ ನಿಯಮಿತ ಇಳಕಲ್ ರಜತ ಮಹೋತ್ಸವದ ಸಮಾರಂಭ ಅದ್ದೂರಿ ಕಾರ್ಯಕ್ರಮ. ಬಾಗಲಕೋಟ್ ಜಿಲ್ಲೆಯ ಇಳಕಲ್ನ ಶ್ರೀ ಮಹಾಂತೇಶ್ವರಿ ಮಹಿಳಾ ಪತ್ತಿನ ಸಹಕಾರಿ ಸಂಘ ನಿಯಮಿತದ ರಜತ ಮಹೋತ್ಸವವು ಡಿಸೆಂಬರ್ 23, 2025ರಂದು ಭವ್ಯವಾಗಿ ಜರುಗಿತು. ಈ ಕಾರ್ಯಕ್ರಮವು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದಲ್ಲಿ ನಡೆಯಿತು. ರಾಷ್ಟ್ರಗೀತೆಯೊಂದಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಗುರು ಮಹಾಂತ ಸ್ವಾಮೀಜಿಗಳು, ಶಾಸಕ ವಿಜಯಾನಂದ ಕಾಶಪ್ಪನವರು ಮತ್ತು ವೇದಿಕೆಯ ಗಣ್ಯರು ಚಾಲನೆ ನೀಡಿದರು. ಇದು ಸಂಘದ 25ನೇ ವರ್ಷದ ರಜತ ಮಹೋತ್ಸವವಾಗಿ ಅತಿ ವಿಜೃಂಭಣೆಯಿಂದ ನಡೆಯಿತು. ಈ ಸಂದರ್ಭದಲ್ಲಿ ಗುರುಮಹಾಂತ ಸ್ವಾಮೀಜಿಗಳು ಮತ್ತು ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರು ಮತ್ತು ಮಾಜಿ ಶಾಸಕರು ಗೌರಮ್ಮ ಕಾಶಪ್ಪನವರ್ ಹಾಗೂ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಡಾ. ಅರುಣ ಅಕ್ಕಿಯವರು ಮತ್ತು ವೇದಿಕೆ ಮೇಲಿದ್ದ ಗಣ್ಯಮಾನ್ಯರು ಸೇರಿ ಮಹಿಳಾ ಸಿರಿ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿದರು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಂಸ್ಥಾಪಕ ಅಧ್ಯಕ್ಷರಾದ ಡಾ. ಅರುಣ ಅಕ್ಕಿಯವರು, ಸಂಘದ 25ನೇ ವರ್ಷದಲ್ಲಿ ಒಮ್ಮೆಯೂ ಚುನಾವಣೆ ನಡೆದಿಲ್ಲ. ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. 3,000ಕ್ಕೂ ಅಧಿಕ ಷೇರುದಾರರನ್ನು ಹೊಂದಿದ್ದು 45 ಕೋಟಿ ರು. ದುಡಿಯುವ ಬಂಡವಾಳ ಇದೆ. 60 ಲಕ್ಷ ರುಗಳ ಲಾಭವಾಗಿದೆ ಎಂದು ಹೇಳಿದರು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಅವರು, ಮಹಾಂತೇಶ್ವರಿ ಸುವರ್ಣ ಮಹೋತ್ಸವ ಹಾಗೂ ಶತಮಾನೋತ್ಸವವನ್ನು ಆಚರಿಸಲಿ ಎಂದರು. ಸಾಮಾಜಿಕ, ಆರ್ಥಿಕ, ವೈದ್ಯಕೀಯ ಕ್ಷೇತ್ರದಲ್ಲಿ ಡಾ. ಅರುಣ ಅಕ್ಕಿ ಅವರು ಮಹಿಳಾ ಶಕ್ತಿಯಾಗಿ ಸೇವೆ ಸಲ್ಲಿಸುತ್ತಿರುವ ಮೊದಲಿಗರಾಗಿದ್ದಾರೆ. ಬಡಬಗ್ಗರಿಗೆ ಸಂಘದಿಂದ ಆರ್ಥಿಕ ನೆರವನ್ನು ನೀಡಿದ್ದಾರೆ ಮತ್ತು ಡಾ. ಅರುಣ ಅಕ್ಕಿಯವರು ಬಡವರಿಗೆ ಸಾಕಷ್ಟು ಸೇವೆಯನ್ನು ಮಾಡುತ್ತಲೇ ಬಂದಿದ್ದಾರೆ. ಅಕ್ಕಿಯವರ ಕುಟುಂಬ ಪರಿವಾರ ತಾಲೂಕಿನ ಬಡ ಕುಟುಂಬಗಳಿಗೆ ತಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡುತ್ತಲೇ ಬಂದಿದ್ದಾರೆ. ಅವರ ಈ ಸೇವೆ ಹೀಗೆ ಮುಂದುವರೆಯಲಿ ಎಂದು ಹೇಳಿ, ನಮ್ಮ ಕುಟುಂಬ ಮತ್ತು ಅಕ್ಕಿಯವರ ಕುಟುಂಬ ಮೊದಲಿನಿಂದಲೂ ಒಂದೇ ಕುಟುಂಬ ಎಂದು ಭಾವಿಸಿದ್ದೇನೆ. ಡಾ. ಅರುಣ ಅಕ್ಕಿ ಅವರ ಚೊಚ್ಚಲ ಮಗ ನಾನೇ ಎಂದು ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರು ಹೇಳಿದ ಕೂಡಲೇ ಡಾ. ಅರುಣ ಅಕ್ಕಿಯವರು ಭಾವುಕರಾದ ಸಂದರ್ಭವೂ ಕೂಡ ವೇದಿಕೆಯಲ್ಲಿ ಕಂಡುಬಂದಿತು. ಮಗ ಅಂತ ಹೇಳಿ ಮಗನಾಗಿ ಹೇಳ್ತೀನಿ. ನಾನು ಹಕ್ಕಿಂತ ಬುದ್ಧಿ ಏನ್ ತಪ್ಪು ಹೇಳಿ ಇಚ್ಛೆ ಕೊಡ್ತೀನಿ ಅಂದ್ರೆ ಬಹಳ ಮೃದು ಮನಸ್ಸು, ಒಟ್ಟ ತಡ್ಕೊಳ್ಳೋದಿಲ್ಲ ಎಮ್ಮ, ಬಹಳ ಎಮೋಷನಲ್. ಅದಕ್ಕೆ ಮೃದು ಮನಸ್ಸು ಐತಿ, ನಿಮ್ಮ ಹೃದಯ ಸ್ವಚ್ಛ ಐತಿ, ನಿಮ್ಮ ಮನಸ್ಸು ಸ್ವಚ್ಛ ಐತಿ, ನಿಮ್ಮ ಆತ್ಮ ಸ್ವಚ್ಛ ಇದೆ. ಯಾರಿಗೂ ಅಭಿಜು ಅವಶ್ಯಕತೆ ಇಲ್ಲ. ನಾನು ಮಗನಾಗಿ ನಿಮ್ಮ ಜೊತೆಗೆ ನಾನು ಹೇಳಿಕೆಗಳನ್ನು ಕೊಡ್ತೀನಿ. ನೀವು ಧೈರ್ಯವಾಗಿ 100 ವರ್ಷ ಈ ಶತಮಾನೋತ್ಸವವನ್ನ ಕೂಡ ಈ ಕಾರ್ಯಕ್ರಮವನ್ನು ಮಾಡೋಣ ಅನ್ನೋ ಮಾತನ್ನ ನಾನು ಬಹಳ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತ ಹಲವಾರು ನಮ್ಮ ವಿಶೇಷವಾಗಿ ನಮ್ಮ ವಿಶ್ವ ಚೇತನ ನಡುವೆ ಡಿಫಿಕಲ್ಟ್ ಇರೋದಿಲ್ಲ. ಇಟ್ ಈಸ್ ನಾಟ್ ಈಸಿ ಟಾಸ್ಕ್. ನಾವು ಸ್ಟಾರ್ಟ್ ಮಾಡಿದ್ರೆ ಒಂದು ಛಲ ಅಂತ ಸ್ಟಾರ್ಟ್ ಮಾಡಿದವ. ಅದಾಗದು ನಾವು ಮಹಿಳಾ ಬ್ಯಾಂಕ್ ಮಾಡ್ಬೇಕಂತಂದವ. ಮಹಿಳಾ ಬ್ಯಾಂಕ್ ಮಾಡೋ ಸಲುವಾಗಿ ನಾವು ಬಾಂಬೆ ಮಠ ಹೋಗಿ ಬಂದವ. ಬಟ್ ಐ ಆಮ್ ಸಾರಿ, ನಮ್ಗೆ ಅದು ಮಾಡೋದು ಆಗಲಿಲ್ಲ, ಪರ್ಮಿಷನ್ ಕೊಡಲಿಲ್ಲ. ಅದಕ್ಕೆ ಬಾಗಲಕೋಟದವರೇ ವ್ಯಕ್ತಿ ಬಂದು ನಮ್ಗೊಂದು, ಮೇಡಮ್ ಕರೀರಿ ಮಹಿಳಾ ಬ್ಯಾಂಕ್ ಯಾಕೆ ಮಾಡಕ್ಕೆ ಹೋಗ್ತಿದ್ದಾರೆ, ನೀವು ಕ್ರೆಡಿಟ್ ಸೊಸೈಟಿ ಮಾಡಿ ಅದನ್ನೇ ಬೆಳೆಸಲಿ. ಅವಕ್ಕೆ ರೂಲ್ಸ್, ರೆಗ್ಯುಲೇಷನ್ಸ್, ಕಂಡೀಷನ್ಸ್ ಭಾಳ ಇರ್ತಾವ. ಇದು ಪ್ರವಾಸನೇ ಐತಲ್ಲ 25 ವರ್ಷದ್ದು. ಈಗ ರಜತ ಮಹೋತ್ಸವ ಮಾಡಾಕತ್ತಿದ್ದ ನಾವು 25 ವರ್ಷದ ಪ್ರವಾಸ. ಇಟ್ ವಾಸ್ ನಾಟ್ ಈಸಿ. ಏನು ಅದ್ರಾಗ ನಾವು ಜ್ಞಾನ ಇರ್ಲಾರ್ದವರು ಸ್ವಲ್ಪ ಛಲ ಅಂತ ಸ್ಟಾರ್ಟ್ ಮಾಡ್ಬೋದು. ನಾವು ಬರೀ ಮೆಡಿಸಿನ್, ಆಪರೇಷನ್, ಡೆಲಿವರಿ ಇದ್ರಾಗ ನಾವು ತದ್ನಿದ್ದವರು. ಇದು ಹೆಂಗಪ್ಪ ಅಂತ ಯೋಚನೆ ಮಾಡಾಕರ ಸೇಮ್ ಕೈಂಡ್ ಆಫ್ ಪೀಪಲ್, ಎಜುಕೇಟೆಡ್ ಅಂದ್ರೆ ಒಳ್ಳೆ ವಿಚಾರ ಅಂತಿದ್ದವರು, ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಲಾರ್ದವರು, ಸಮಾನ ವಿಚಾರ ಮಾಡಿದವರು. ಈಗ ನನ್ನ ಬೇರೆ ಬೇರೆ ಇದರಂತ ಲೇಡೀಸ್ ಕೂಡಿಸ್ಕೊಂಡು ನಾವೀಗ ಸ್ಟಾರ್ಟ್ ಮಾಡಿದವ. ಸಾಂಗ್ ಹೋಗಿತ್ತು, ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ತಿದ್ವ ನಾವು. ಅಲ್ಲಿ ಒಂದು ಸ್ವಲ್ಪ ಫರ್ನಿಚರ್ ಮಾಡಿ ನಾವು ಸ್ಟಾರ್ಟ್ ಮಾಡಿದ್ವ. ಅದು ಅಲ್ಲೇ ಬಂದು ನಮ್ಗೆ ಆಶೀರ್ವಾದ ಮಾಡಿದ್ರು. ದುಡ್ಡು ಹ್ಯಾಂಗ ಬರ್ಬೇಕನ್ನ ನಂಗೆ ಗೊತ್ತಿದ್ದಿಲ್ಲ. 3-4 ಇಯರ್ಸ್ ಅದ್ರ ಬಾಡಿಗೆ ನಿಂತೋಗಿಲ್ಲ ಅಂತ ಡಿಸೈಡ್ ಮಾಡಿದ್ದವ. ಬಾಡಿಗೆ ಇಲ್ಲ. ಕಾಚೇರಿ ಸರ್ ಅವ್ರ ಬಂದ್ರು, ಕರ್ಕೊಂಡ್ಬಂದ್ರು. ಈಸ್ ಬಿಕಾಮ್ ಹೌಸ್ ವೈಫ್ ಇದ್ದಾಳೆ. ಆಕೆ ಕರ್ಕೊಂಡ್ಬಂದು ನಾಳೆ ಬ್ಯಾಂಕ್ ತೆಗೆದಿರಿ, ನನ್ನ ಮದುವೆಗೆ ನೌಕರಿ ಕೊಡಿಸಿ. ಓನ್ಲಿ ಫಾರ್ 350 rupees ಸ್ಟಾರ್ಟೆಡ್ ವರ್ಕಿಂಗ್. ಓನ್ಲಿ ಫಾರ್ 350 rupees ಸ್ಟಾರ್ಟೆಡ್ ವರ್ಕಿಂಗ್. 4 ಕುರ್ಚಿ, ಒಂದು ಸಣ್ಣ ಟೇಬಲ್ ಇಟ್ಟುಕೊಂಡು ಸ್ಟಾರ್ಟ್ ಮಾಡಿದವ. 1ನೇ ವರ್ಷಕ್ಕೆ 1 ವರ್ಷ ಕಂಪ್ಲೀಟ್ ಆಗೋಣ. ಐ ರಿಮೆಂಬರ್ ಬ್ಯಾಕ್ ಫಿಗರ್ ಓನ್ಲಿ. 1 ವರ್ಷನಾಗೆ ಏಪ್ರಿಲ್ನಾಗೆ ಸ್ಟಾರ್ಟ್ ಮಾಡಿದವ. 1 ವರ್ಷನಾಗೆ ನಮ್ಗೆ 50,000 ನಿವ್ವಳ ಲಾಭ ಆಯ್ತು. ನಾವು ಹುಡ್ಕೋತ್ ಹೋಗಿ ಮಾತು ಸ್ವಲ್ಪ ಬುದ್ಧಿ ಹಿಂಗಾಗಿತ್ತು ನೋಡ್ರಿ. 1 ವರ್ಷ ನಾವು 50,000 ನಿವ್ವಳ ಲಾಭ ಆಗೈತೆ ನೋಡ್ರಿ ಅಂತಂದು ಬಂದಿದ್ದು. ನಷ್ಟಿಲ್ಲ, ಐ ರಿಮೆಂಬರ್. ಅವಾಗ ನಮ್ಗೆ ರೊಕ್ಕಿನ ಇಂಪಾರ್ಟೆನ್ಸ್ ಗೊತ್ತಾಯ್ತು.
ಫಸ್ಟ್ ಡೇ ಬ್ಯಾಂಕ್ ಸ್ಟಾರ್ಟ್ ಆಗಿಂದ ನನಗಿನ್ನ ಮಜಾ ಅನಿಸ್ತದೆ. ಓನ್ಲಿ 350 rupees were collected in the bank. ಆ ರೊಕ್ಕನ ಇಲ್ಲಿ ಹೇಗಿರ್ಲಿ ಅಂತ ನಾನು ಶೋಭಾ ಹೊಡ್ಕೋಬೇಕು. ಮೇಡಮ್ ಈ ರೊಕ್ಕನ ಬ್ಯಾಂಕಿನಾಗ ಇಡ್ರಿ, ನಿಮ್ಮ ಮನ್ಯಾಗ ಇಡ್ರಿ. ಬ್ಯಾಂಕಿನ ರೊಕ್ಕ ಮನ್ಯಾಗ ಇರ್ತಾರೆ ಅಂದ್ರೆ ಅಷ್ಟು ರೊಕ್ಕನೂ ನಮ್ಗೆ ಬಜ್ಜಾಗಿತ್ತು. ಇಟ್ ವಾಸ್ ಬಿಗ್ ಅಮೌಂಟ್ ಅಟ್ ದಟ್ ಟೈಮ್. ಈ ತರ ಸುಮಾರು ಇದ್ದವರು ಒಂದೇ ತರ ವಿಚಾರ ಮಾಡೋರು. ಅಫ್ಕೋರ್ಸ್ ಆಲ್ ಆರ್ ಇಂಡಿಯನ್ ಲೇಡೀಸ್ ಕಡಿಮೆ ಖರ್ಚಿನಾಗ ಸಂಭ್ರಮ ಮಾಡೋದು ಕೂಡ ನಮ್ಮದು. We don't spend, all ladies don't spend unnecessary money ಅನ್ನೋದು ಗುರ್ತಿಟ್ಕೊಂಡು ನಾವು ಬೆಳೆಸ್ಕೋತ ಬಂದಲ್ಲ. 10 ವರ್ಷ ಆಗಿಂದ 10 ವರ್ಷದಿಂದ ಸಂಭ್ರಮ, 11ನೇ ವರ್ಷಗ 11 ನಾವು ಸೆಲಿಬ್ರೇಟ್ ಮಾಡ್ದವ, ಹೆಲ್ತ್ ಕ್ಯಾಂಪ್ ಮಾಡ್ದವ. ಈಗ ನಡೀತಿದ್ದಾಕ ನಾವು ಅಲ್ಲಿ ಮಟ್ಟ ತನ್ನಕರು ಎಲ್ಲಾ ವ್ಯಕ್ತಿಗಳಿಗೆ ನಾನು ನೆನೆಸ್ಕೋಬೇಕೆ ಆಗ್ತದೆ. ಪ್ರಸ್ತಾವನೆದಾಗ ಅವ್ರಿಗೆ ಮಾತ್ರ ನಾಯಕರು ಬಂದವರು ಶೋಭಾ ಅವರು ಹಂಗೆ, ನಾವು ಹಂಗೆ. ನಾವು 1+1 ಅಂದ್ರೆ 2 ಗುರ್ತು. ಡಿಫರೆನ್ಸ್ ಬಿಟ್ವೀನ್ ಟೇಕಿಂಗ್ ಅಂಡ್ ಗಿವಿಂಗ್ ಇಟ್ ಶುಡ್ ನಾಟ್ ಇನ್ಕ್ರೀಸ್ ಮೋರ್ ದನ್ 3% ಅನ್ನೋದು ಬ್ಯಾಂಕ್ ಸ್ಟಾರ್ಟ್ ಮಾಡೋಣ ಗೊತ್ತಾತ. ಅದೇ 3% ಹ್ಯಾಂಗೆ ಬಳಸ್ಬೇಕು ಅನ್ನೋದು ಹಿಂದಾಗಲೇ ಗೊತ್ತಾಗತ್ತ. ಅದಕ್ಕೆ ಇದೆಲ್ಲ ಸರಿಯಾಗಿ ನಮ್ಮ ಹುಡುಗರಿಗೆ ನಮ್ಮ ಬ್ಯಾಂಕಿನ ಕೆಲಸ ಮಾಡೋರೀಗ ಟ್ರೈನಿಂಗ್ ಶೀಟ್ಲ ತಿಳ್ಕೊಂಡು. ಐ ರಿಮೆಂಬರ್ ರೇಣುಕಾ ಶಾಸ್ತ್ರಿ, ಈ ಹೆಲ್ಪ್ ಅ ಲಾಟ್ ಫಾರ್ ಅಸ್. ಲಿಟರಲಿ ರಾತ್ರಿ 8 ಗಂಟೆಗೆ ಅವರಿಗೆ ನಾವು ಕಲಿಸ್ತಿದ್ರು. ಅವ್ರಿಗೆ ಮಜಾನೇ ಇಲ್ಲ. ನಮ್ದು ಬ್ಯಾಂಕಿಂಗ್ ವ್ಯಾಲ್ಯೂಯೇಟರ್ ಆದವರು ಅವ್ರಿಗೂ ನೆನೆಸ್ತೀನ. ಡೇ 1 ಹಿಡಿದು ಮಂಜುನಾಥ್ ಬೆಳವಣಿಗೆ ಅಂತಂದ್ರ ಅವ್ರಿಗೆ ಈಸ್ ವಿತ್ ಅಸ್. ಹಿ ಹ್ಯಾಸ್ ಆಲ್ಸೋ ವರ್ಕ್. ನಮ್ದೇ ಬ್ಯಾಂಕ್ ಅಂತ ತಿಳ್ಕೊಂಡು ಅವ್ರು ನಮ್ಗೆಲ್ಲ ಇದ್ರಾಗ ಹೆಲ್ಪ್ ಮಾಡಿದ್ರು. ನಮ್ದು ಸಹೋದರಿ ಬ್ಯಾಂಕಿಂದ ಡೈರೆಕ್ಟರ್ ಆದಂತ ದಾನಮ್ಮ ಅಂಗಡಿ ವೈಸ್ ಪ್ರೆಸಿಡೆಂಟ್ ಇದ್ರು, ನಾ ಪ್ರೆಸಿಡೆಂಟ್ ಇದ್ದಾಕರ. ಅವ್ರ ಅಡ್ವೊಕೇಟ್ ಇರೋದ್ರಿಂದ ಅವ್ರ ಹಿಂದೆ ನಾವು ಸಲಹಾ ಲೀಗಲ್ ಅಡ್ವೈಸರ್ ಅಂತ ಉಪಯೋಗ ಮಾಡಿಸ್ತಿದ್ರು. ಹಂಗ ಅವ್ರಿಗೂ ಹೆಲ್ಪ್ ಆಯ್ತು. మేము ಲಾಸ್ಟ್ ನಾವು ಕರ್ಕೊಂಡು ಹೋಗ್ತೀವಿ. ಆಕೆ ಅಧ್ಯಕ್ಷನೂ ಆದರು. ಅದನ್ನ ಹೇಳ್ಪರ್ಸನ್ 10-11 ವರ್ಷ ಆಗಿಂದ ನಂಗೆ ಅರ್ಬನ್ ಬ್ಯಾಂಕಿಂದ ಡೈರೆಕ್ಟರ್ಸ್ ಇಂದ ಕಾಲ್ ಬಂತು. ಮೇಡಮ್, ಈಗ ರಿಕ್ವೈರ್ಮೆಂಟ್ ಆಫ್ ದ ಲೇಡೀಸ್ ಇಸ್ ಮೋರ್ ಇನ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್. ಒಂದೇ ಹೆಣ್ಮಕ್ಳು ಇದ್ದಿದ್ದು 2 ಮಂದಿ ಹೆಣ್ಮಕ್ಳು ಅದಾರ. ನೀವು ಗ್ರೂಪ್ ನಾಗ ಬರ್ರಿ ಮೇಡಮ್. ನಿಮ್ಗೆ ಸಂಸ್ಥಾಪಕ ಫೌಂಡರ್ ಮೆಂಬರ್ಸ್ ಇದ್ರು ಅವ್ರು ಇದ್ರ ಅದಕ್ಕೆ ಅವ್ರ ಜಾಗೀರ್ನಾಗ ಬರ್ರಿ ಮೇಡಮ್, ಇಲೆಕ್ಷನ್ ಮಾಡಂತಾವ್ ನಿಮ್ಗೇನಿದೆ. ನಮ್ಗೇನಲ್ಲ, ಆಲ್ರೆಡಿ ಮಹಿಳಾ ಕ್ರೆಡಿಟ್ ಸೊಸೈಟಿ ಅಧ್ಯಕ್ಷ ಇದ್ದೀನಪ್ಪ ಮೇಡಮ್, ಅದು ಬಿಡ್ರಿ ಮೇಡಮ್, ಇಲ್ಲಿ ಬರ್ರಿ ಅಂತ ಕರೆದ್ರು ನಮ್ಗೆ. ಅಲ್ಲಿ ನಾನು ಹೋಗಿಂದ ಅಲ್ಲಿ ಕಾಂಟೆಸ್ಟ್ ಮಾಡಿದ್ದೆ. ಈಗ ಇದು ಧನಕಾಂಕ್ಷಿಯವರು ಪ್ರೆಸಿಡೆಂಟ್ ಆದಂತಂದು ಅವರು ಕೆಲಸ ಮಾಡಕತ್ತರು. ಬಟ್ ಸಮ್ ಹೆಲ್ತ್ ಪ್ರಾಬ್ಲಮ್ ಇಂದ ಅವ್ರು ಇಲ್ಲಿದ್ದಾಕರ ಅವ್ರ ಅಧ್ಯಕ್ಷ ಇದ್ದಾಕರ ನಮ್ಮ ಸಂಸ್ಥಾದು ನಾವು 2 ಬ್ರಾಂಚಸ್ ಓಪನ್ ಮಾಡಿದವ. ಸೀಸ್ ಶಿವಾದ ಅಡ್ವೊಕೇಟ್, ಲೀಗಲಿ ಅಡ್ವೈಸ್ ಮಾಡ್ತೀವಿ, ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡ್ತೀವಿ. ನಾ ಬರೀ ಫೈನಾನ್ಸ್ ನೋಡ್ಕೊತಿದ್ದ. ನಮ್ದು ಇಷ್ಟು ಈ ತರ ಕಾಂಬಿನೇಷನ್ ಪೇಪರ್ ಡಾಕ್ಯುಮೆಂಟ್ಸ್ ಅವ್ರು ನೋಡ್ಕೊತಿದ್ರು, ನಾನು ದುಡ್ಡು ನೋಡ್ಕೊತಿದ್ದ. ಹಿಂಗ್ ಮಾಡಿ ದಿನ 2 ಬ್ರಾಂಚಸ್ ತರ್ದ ನಾವು. ಫಸ್ಟ್ ಅಟ್ ಹುಣಗೂರ್, ಸೆಕೆಂಡ್ ಅಟ್ ಅಮೀನ್ಗಢ್. ಅದು ಸರಿಯಾಗಿ ನಡೀತು. ಅವ್ರದ್ದು ಹೆಲ್ತ್ ಪ್ರಾಬ್ಲಮ್ ಇಂದ ಲಾಸ್ಟ್ ಬಿಗ್ ಶಾಟ್ ಲಾಸ್ಟ್ ಹ್ಯಾಂಗಂತ ನನಗೆ ಒಂದೆಲ್ಲ ರೂಲ್ಸ್ ಫಾಲೋ ಮಾಡ್ಬೇಕಲ್ಲ. ವಿ ಶುಡ್ ನಾಟ್ ಬ್ರೇಕ್ ದ ರೂಲ್ಸ್ ಅಂತ ನನಗೆ. ಆಕೆ ಮತ್ತೆ ಸೀನಿಯರ್ ಯಾರು ಅನ್ನೋದ ನಂದು ಫ್ರೆಂಡ್ ಪುಷ್ಪಾ ಕಟಾರಿಯಾ, ಅವರಿಗೆ ಮಾಡಿದವ. ಅವರು ಎಲ್ಲಿಗಿಲ್ಲ ಡಿಗ್ರಿಗೆ ಖರೆ ಲೆಕ್ಕ ಪತ್ರ ಬೆಂತ ವಿಚಾರ. ಯಾವಾಗಲೂ ಸಹಿ ಮಾಡ್ಬೇಕಾತಂದ್ರ 10 ಸಲ ವಿಚಾರ ಮಾಡಿ ಚೆಕ್ ಮಾಡಿ ಸಹಿ ಮಾಡ್ಬೇಕಂದ್ರ ಅಷ್ಟು ಚಂದ ಅವ್ರು ನೋಡ್ಸ್ಕೊಂಡು ಹೋದ್ರು. ನಂಗ ಕೋಆಪರೇಟರ್ ಅರುಣ ನೀ ಬರ್ಬೇಕು, ಅರುಣ ನನ್ನ ಜೊತೆ ನೀ ಇರ್ಬೇಕು, ನಾನು ನೀ ಕೂಡ್ ಮಾಡೋಣ, ಯು ಟೇಕ್ ಹೆಲ್ಪ್ ಅಡ್ವೈಸ್ ಫ್ರಮ್ ಮೀ, ನೋ ಪ್ರಾಬ್ಲಮ್ ಅಂತಂದು ನಾವು ನಡ್ಸ್ಕೊಂಡು ಹೋದವ. ಆ ಪೀರಿಯಡ್ ಆಗಿಂದ 4ನೇದವ್ರ ಅಧ್ಯಕ್ಷ ಅಂದ್ರೆ ಇದ್ದವರು ರಾಜೇಶ್ವರಿ ಹರಿಹರ. ವೆರಿ ನೈಸ್ ಲೇಡಿ, ವೆರಿ ಜೆಂಟಲ್ ಲೇಡಿ. ನಾವು ಎಲ್ಲಿದ್ದವಲ್ಲ ಈಗ ಎಲ್ಲ ಹಸಿರುಗಳಲ್ಲ, ಎಲ್ಲ ನಮ್ಗೆ ಸಾರಿ ಕೊಡ್ತವ್ರು, ಎಲ್ಲ ನಾವು ಡೈರೆಕ್ಟರ್ಸ್ ಇದ್ದವ. ಇಷ್ಟು ಚಂದ ನಮ್ಮ ನಡುವೆ ಕೋಆರ್ಡಿನೇಷನ್ ಕೋಆಪರೇಷನ್ ಇದೆ. ಅದು ಕೋಆಪರೇಷನ್ ದಿಂದ ನಾವು ಇಲ್ಲಿ ತನಕ ಬಂದಿದ್ದೀವ. ಮತ್ತೆ ಎಲ್ಲಾರು ಹೇಳಕ ನಂಗೆ ಸಂತೋಷ ಪಡ್ತೈತಿ. 25 ವರ್ಷ ಆದರೂ 5 ಸಲ ಇಲೆಕ್ಷನ್ ಬಂದರೂ ನಾವು ಇಲೆಕ್ಷನ್ ಆಗ್ಲಾರ್ದ ನೋಡ್ಕೊಂಡು ಇಲೆಕ್ಷನ್ ಆಗ್ಕೊಟ್ಟಿಲ್ಲ. ನಮ್ ಬಗ್ಗೆ ಕಾಂಪ್ರಮೈಸ್ ಆಗಿ ನಮ್ ಬಗ್ಗೆ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸ್ಕೊಂಡು ಹಿಂದೆ ಸರ್ದು ಮುಂದೆ ಹೋಗಿ ಒಬ್ರು ಬಿಟ್ರು ಒಬ್ರು ಬಂದರು.
2A 3B ಕ್ಯಾಟಗರೀಸ್ ಬಂದು ಅದಾಗ ಅವ್ರು ಯಾರಿಗೆ ಹುಡುಕ್ಬೇಕು ಅನ್ನೋ ಸ್ಟಡಿ ಮಾಡ್ಕೊಂಡು ಒಬ್ರಿಗೊಬ್ರನ್ನ ಸಹಾಯ ಮಾಡಿ ಇಲ್ಲಿ ಮಠ ನಾವು ಬಂದಿದ್ದವ. ಈಗ 3,000 ಮ್ಯಾಲೆ ಶೇರ್ ಹೋಲ್ಡರ್ಸ್ ಅದಾರ. 45 ಕೋಟಿ ತನ ನಮ್ದು ಟರ್ನ್ ಓವರ್ ಇದೆ. 50 to 60 lakhs ನಿವ್ವಳ ಲಾಭ ಆಗ್ತಿರ್ತೈತೆ ನಮ್ಮ ಬ್ಯಾಂಕಿಗೆ. ಇದೆಲ್ಲ ಮಾಡಿದ್ರಿಂದ ಅಂದ್ರೂ ಅಲ್ಲಿ ರೂಲ್ಸ್, ಅಂದ್ರೂ ಕಂಡೀಷನ್ಸ್. ವಿ ಶುಡ್ ನಾಟ್ ಸ್ಪೆಂಡ್ ಮನಿ ಲೈಕ್ ದಿಸ್. ರಜತ ಮಹೋತ್ಸವ ಸಲಾಗಿ ವರ್ಷ ಏನು ನಾವು ತೆಗೆದಿಟ್ಟಿರ್ತವ ಅಷ್ಟದಾಗೆ ನಾವು ಖರ್ಚು ಮಾಡ್ಬೇಕಂತ ನಮ್ಮ ಮ್ಯಾಲಿಂದ ಆದೇಶ ಆಯ್ತು. ಅದನ್ನೇ ಫಾಲೋ ಮಾಡ್ಕೊಂಡು ನಾವಿದು ಮತ್ತೆ ನಮ್ದು ಕಾಂಟ್ರಿಬ್ಯೂಷನ್ ಮಾಡಿ ನಾವಿದು ಫಂಕ್ಷನ್ ಮಾಡಾಕತ್ತಿದವ. ಇಲ್ಲಿದ್ದ ನಾ ಬಂದಿದ್ದವ. ಇದು ಫಂಕ್ಷನ್ ಮಾಡಾಮು ಅಂತಂದು ವಿಚಾರ ಮಾಡ್ಬೇಕಾರ ನಾವು ನಂಗೆ ಅಗದಿ ನೀರೆಸ್ಟ್ ಸಂಗಣ್ಣ ಗದ್ದಿ ಅವ್ರಿಗೆ ಕರೆದ ಹ್ಯಾಂಗೆ ನಾಳೆ ಮಾಡಿ ಮೇಡಮ್ ನಿಮ್ ಜೊತೆ ನಾವು ಏನು ಹೇಳ್ಬೇಕು ಹೇಳ್ರಿ ನಾವು ಮಾತಾಡೋದು. ಅವ್ರು ನಮ್ದು ಸೊಹೇನಿಯರ್ ಅಂತಂದು ಅಡ್ವೈಸ್ ಮಾಡಿದ್ರು. ಸೊಹೇನಿಯರ್ ಬರೀಬೇಕು ಮೇಡಮ್, ಆಲ್ವೇಸ್ ದ ಫಂಕ್ಷನ್ ಶುಡ್ ಬಿ ರಿಟನ್ ಇನ್ ವರ್ಡ್ಸ್, ದಟ್ ಈಸ್ ಇತಿಹಾಸ ಆಗ್ತೈತೆ ಮೇಡಮ್. ಬುಕ್ ಆಗಿರುತ್ತೆ, ನಾವು ಇರ್ತವ ನಾವು ಇರಂಗಿಲ್ಲ, ಬುಕ್ ಇರ್ತಾವ ಅಂತಂದು ಹೇಳಿದ್ರು. ಎಲ್ಲರಿಗೆ ಅದು ಒಪ್ಕೊಂಡ್ರು. ಅದಕ್ಕೂ ಮತ್ತು 15 days 20 days ಮೋರ ಸಾಕಷ್ಟು ಜನಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡವ. ನಮ್ಗ ಅಜ್ಜವರ್ಗದ ಆಶೀರ್ವಚನೆ ಆಯ್ತು. ಒಬ್ಬರ ಅಜ್ಜರು ನಾವು ಒಬ್ಬನಾಗ ಆಶೀರ್ವಚನೆ ಮಾಡ್ಯಾರ. ಸಂದೇಶಗಳು ಕೊಟ್ಟಾರ. ಎಲ್ಲಾರು ನಮ್ಮ ಶಾಸಕರ ಸಂದೇಶ ಕೊಟ್ಟಾರ. SR ಪಾಟೀಲ್ ಅವರು ಬರ್ದಾರ, ನೈಜನ್ಮಠ್ ಸಾಹೇಬರು ಬರ್ದಾರ, ಪ್ರಕಾಶ್ ಪಕ್ಷಿ ಅವರು ಬರ್ದಾರ. ಇವ್ರೆಲ್ಲ ಸಂದೇಶಗಳು ಬಂದೈತಿ ಎಲ್ಲಾರು. ಮತ್ತೆ ಲೇಖನೂ ಬಹಳ ಮಂದಿ ಕೊಟ್ಟಾರ. ಅವ್ರಿಗೂ ನಾವು ಸನ್ಮಾನ ಮಾಡ್ತಾವ. ಹಿಂಗ ಸೊಹೇಲಿಯರ್ ಪ್ರಿಂಟ್ ಮಾಡ್ಕೊಂಡು ಬಂದಿದ್ವು ನಾವು. ಆ ಸೊಹೇಲಿಯರ್ ಓಪನಿಂಗ್ ನಾವು ಈಗ ಉದ್ಘಾಟನೆ ಮಾಡ್ತಾವ ಅದ್ರದ್ದು. ಇದೆಲ್ಲ ಈ ತರ ಬಂದಿರಿ. ನಿಮ್ಗೆ ನಾವು ಬಹಳ ದಾರಿ ಕಳಿಸಿದವ. ನಾ ಹೇಳಿದ್ರು ನಮ್ದು 25 ವರ್ಷದ ಜರ್ನಿ ತಾವೆಲ್ಲ ಅರ್ಥ ಮಾಡ್ಕೊಂಡಿರಿ. ತಮ್ಮ ಅಟೆಂಡೆನ್ಸ್ ಮ್ಯಾಗಿಂದ ಪದ್ಧತಿ ತಾವು ಎಲ್ಲರೂ ನಮ್ಗೆಲ್ಲಾರು ಹಂಗೆ ಆಶೀರ್ವಾದ ಮಾಡ್ರಿ. ನಮಗೆ ನಿಮ್ಗೆ ಪ್ರೀತಿ ವಾತ್ಸಲ್ಯ ಇರ್ಲಿ. ನಾವು ಏನೇನು ಸಂಸ್ಥಾಕ ವ್ಯಕ್ತಿ ಬದಲಾಗಂಗ ಮಿಸ್ಯೂಸ್ ಮಿಸ್ಮ್ಯಾನೇಜ್ಮೆಂಟ್ ಬ್ಯಾಂಕಿನ ಆಗ್ಲಾರ್ದಂಗ ನೋಡ್ಕೋತಾವ. ನಾವು ಹೇಳ್ತಾನ ನಾವು ನಮ್ದು ಮೂಲಕ ಜೂನಿಯರ್ ಆ ತರಾನೇ ಟ್ರೈನಿಂಗ್ ಕೊಡ್ತಾವ. ಇದು ಟ್ರೈನಿಂಗ್ ಗುರು ಹಿರಿಯರು ಎಲ್ಲಾರು ಆಶೀರ್ವಾದ ಹೋಗ್ತೇನು. ನಾನು ಅಂದಿದ್ದ ಭಾಷಣದಾಗ ಯಾರು ದೊಡ್ಡ ವ್ಯಕ್ತಿ ಕೊಟ್ಟಿಲ್ಲ. ಎವ್ರಿಬಡಿ ಸಿಟಿಂಗ್ ಇನ್ ಫ್ರಂಟ್ ಆಫ್ ಮೀ. ಲೇಡೀಸ್ ಆರ್ ಮೋರ್, ಲೇಡೀಸ್ ಬ್ಯಾಂಕ್ ಐತಿ. ಎಲ್ಲರಿಗೂ ವ್ಯವಹಾರ ಅಂದ್ರೆ ಏನನ್ನೋದು ಗಂಡ್ಮಕ್ಳಿನ ಹೆಣ್ಮಕ್ಳಿಗೆ ಹೆಚ್ಚು ಗೊತ್ತಿರ್ತೈತಿ. ನಾನು ಬ್ಯಾಂಕಿನಾಗ ಟೀಚರ್ಸ್ ಇದ್ದವರು ತಾಗಿನೇ ಬಂದು ಇಷ್ಟು ಚಂದ ಸರ್ವಿಸ್ ತಗೋತಾರ, ಅಮೌಂಟ್ ಇಟ್ಟು ಹೋಗ್ತಾರ ಅನ್ನೋದು ನಂಗೆ ಸಂತೋಷ. ಆ ಸಂತೋಷ ಆನಂದಲೇ ಹೇಳ್ತೀನಿ ನಾನು ನಿಮ್ಗ. ಅದೆಲ್ಲ ನಮ್ಮ ಶೋಭಾ ಜಿಗಿ ಮೇಡಮ್ ಅವರು ತನ್ನೆಲ್ಲಾ ಸ್ಟಾಫ್ ಎಲ್ಲಾ ದಿವಸ ಹೋಗ್ಬೇಕು. ನನಗೆ ಒಂಥರ ಬೇರೆ ಮರ್ಯಾದೆ ಆಗಲಿ. ಅವರು ಭಜಂತ್ರಿ ಆಗಲಿ, ಶರಣಪ್ಪ ಮೂರ್ಗಾಗಲಿ, ಸಿದ್ದು ಹಿರೇಮಠ ಆಗಲಿ, ರಮೇಶ್ ಆಗಲಿ, ಹುಡುಗಿಯಾರ ಎಷ್ಟು ಮಂದಿ ಅದಾರ. ಒಂಥರ ಎಲ್ಲಾರು ದೇ ಆರ್ ಸೋ ಕಾಂಪ್ಯಾಕ್ಟ್ ಗುಡ್ ಕೋಆರ್ಡಿನೇಷನ್ ಅದಂದ್ರ ನಮ್ಗೆ ಇದೆಲ್ಲ ಮಾಡಕ್ ಸಾಧ್ಯ ಆಯ್ತು. ಇದೆಲ್ಲ ಮಾಡಾಕ ನನ್ನ ಊರಾಗಿರೋ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಕರ್ಸಿ ಮೀಟಿಂಗ್ ಮಾಡಿಸಿ ಅವ್ರಿಗೆ ನೋಡಪ್ಪ ಕ್ಯಾಟ್ರಿಂಗ್ ಯಾರನ್ನ ನೋಡ್ಕೊರಪ್ಪ, ಸ್ಟೇಜ್ ಯಾರನ್ನ ನೋಡ್ಕೊರಪ್ಪ. ಸಂಗನಾಗ ಮುದ್ಗಲ್ ಸರ್ ಕರ್ಕೊಂಡು ನಾನು ಮುದ್ಗಲ್ ಸರ್ ಬರ್ರಿ ಸರ್, ಅವರು ನಮ್ಮ CS ಸ್ಟಾಫ್ ಸರ್, ಅವರು ಬರ್ರಿ ಸರ್ ಪ್ಲೀಸ್ ನೋಡ್ರಿ ಇವೆಲ್ಲ ಆರ್ಗನೈಸ್ ಮಾಡಿದ್ರು. ಕನ್ನಡ ನಂದು ಸರಿ ಇಲ್ಲ ಅಂದ್ರೂ ಇಷ್ಟು ಜೋಗದ ನಾನು. ಮತ್ತೆ ನಾನು ಕನ್ನಡ ಬಹಳ ಮಂದಿಗೆ ಮಾತಾಡಿದ್ರೆ ಸೇರ್ತರು ಅಂತ ನನ್ಗೆ ಗೊತ್ತೈತಿ. ಐ ಕಾಂಟ್ ವಚನ ಹೇಳಾಕ ನಂಗೆ ಆಗುದಿಲ್ಲ. ಕರೆ ವಚನದಾಗ ಇದ್ದಿದ್ದ ಅರ್ಥ ಮಾಡ್ಕೊಂಡು ಆ ತರ ಬದುಕಾದ ನಾನು ಪ್ರಯತ್ನ ಮಾಡ್ತೇನೆ. ನಾನು ಬದುಕಿನಾಗ ನೋ ಮಿಸ್ ಮ್ಯಾನೇಜ್ಮೆಂಟ್, ಎಲ್ಲರಿಗೂ ರೆಸ್ಪೆಕ್ಟ್ ಕೊಡೋದು ನನ್ನ ಧರ್ಮ ಅಂತ ತಿಳ್ಕೊತೀನಿ. ನಾನು ಇಲ್ಲಿ ಬಂದು ಅದು ಎಲ್ಲ ಕಲ್ತೀನಿ. ನಾನು ನೀವೆಲ್ಲ ಕಲ್ಸಿರಿ ನನಗ. ಇದಕ್ಕೆಲ್ಲ ನೀವೆಲ್ಲಾರು ಸಹಾಯ ಮಾಡಿರಿ. ಇದನ್ನೇ ಇನ್ನ ಮುಂದುವರ್ಸಲಿ. ನಾವು ಇರ್ತೋಗಿಲ್ಲ ಗೊತ್ತಿಲ್ಲ, ಇದಕ್ಕ ದೊಡ್ಡ ಪ್ರಮಾಣದಾಗ 50 ವರ್ಷ ಸೆಲಿಬ್ರೇಟ್ ಮಾಡ್ರಿ ಅಂತ ಹೇಳ್ಕೊಂಡು ಇದು ನಂದ ಬಂದವರಿಗೆ ಎಲ್ಲರಿಗೂ ಯಾವ್ದು ಹೆಸರು ತಪ್ಪಿರಾಯ್ತು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಯಾರಿಗೆ ಅಡ್ವೈಸ್ ಮಾಡಿರ್ಬೇಕು, ಯಾರು ತಪ್ಪು ತಿಳ್ಕೊಬೇಡ್ರಿ. ನೀವೇ ಹಾಗೆ ಇಲ್ಲ ಮೇಡ ಐ ವಿಲ್ ಸ್ಪೆಂಡ್ ಗೋಲ್ಡ್ ಇದು ಅಂತಂದು ಹಾಕಿ ಎಲ್ಲರಿಗೂ ನನ್ನ ಧನ್ಯವಾದ ಅಂತ ಹೇಳಿ ಇವತ್ತಿನ ಪ್ರಸ್ತಾವನೆ ಮಾತಾಡಕ್ ಕೊಟ್ಟಿದ್ಕ ಮಂತೇಶ್ವರಿ ಮಹಿಳಾ ಕ್ರೆಡಿಟ್ ಸೊಸೈಟಿಗೆ ನಾ ಥ್ಯಾಂಕ್ಸ್ ಅಂತ ಹೇಳಿ ನಾನು ಒಂದು 2 ಮಾತು ತೋರಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಶ್ರೀ ಮಹಂತೇಶ್ವರಿ ಮಹಿಳಾ ಪತ್ತಿನ ಸಹಕಾರಿ ಸಂಘ ನಿಯಮಿತ ಬೆಳೆದು ಬಂದ ಹಾದಿಯನ್ನ, ಸಂಸ್ಥೆಯ ಸಾಧನೆಯನ್ನ ಪ್ರಾಸ್ತಾವಿಕ ನುಡಿಗಳಲ್ಲಿ ನಮ್ಮೊಂದಿಗೆ ಹಂಚಿಕೊಂಡಿರುವಂತಹ ಶ್ರೀ ಮಹಂತೇಶ್ವರಿ ಮಹಿಳಾ ಪತ್ತಿನ ಸಹಕಾರಿ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಡಾಕ್ಟರ್ ಅರುಣಾತಾಯಿ ಅಕ್ಕಿಯವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದೀಗ ಈ ನಮ್ಮ ಅಕ್ಕಿಯವರ ಕುಟುಂಬದ ಇತಿಹಾಸದಲ್ಲಿ ಈ ಒಂದು ದಿನವೂ ಕೂಡ ಇತಿಹಾಸ ಪುಟಗಳಲ್ಲಿ ಸೇರುವಂತ ದಿನ, ಇತಿಹಾಸ ಪುಟಗಳಲ್ಲಿ ಬರುವಂತಹ ದಿನ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾಕಂದ್ರೆ ಸಮಾಜಮುಖಿಯಾಗಿ, ವೈದ್ಯರಾಗಿ, ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಅರುಣಾ ಅಕ್ಕಿ ಮೇಡಮ್ ಅವರು, ಬಹುತೇಕ ನಾನು ಬಹಳ ಬಾಲ್ಯದಿಂದ ಬಲ್ಲೆ ಅವ್ರನ್ನ. ನಾನು ಇನ್ನೂ ಪ್ರೈಮರಿ ಸ್ಕೂಲಲ್ಲಿ ಇದ್ದೆ. ನಮ್ಮ ಹುಡುಗನಿಗೆ ಪ್ರಥಮವಾಗಿ ಅವರು ಮೆಡಿಕಲ್ ಆಫೀಸರ್ ಆಗಿ ನೇಮಕಗೊಂಡ್ರು. ಇದನ್ನೇ ವೇದಿಕೆಯಲ್ಲಿ ನಾನು ಹಲವಾರು ಬಾರಿ ಹೇಳಿದ್ದೀನಿ. ಅವರ ಸಾಧನೆ ಬಗ್ಗೆ ನಾನು ಹೇಳಿ ಮುಂದೆ ಈ ಸಹಕಾರಿ ಕ್ಷೇತ್ರಕ್ಕೆ ಬರ್ತೀನಿ. ಯಾಕಂದ್ರೆ ತಮ್ಮದೇ ಆದ ಸಮಾಜಕ್ಕೆ ಸೇವೆಯನ್ನು, ಕೊಡುಗೆಯನ್ನು ಕೊಟ್ಟಂತವರಲ್ಲಿ ಯಾರಾದ್ರೂ ನಮ್ಮ ಮತಕ್ಷೇತ್ರದಲ್ಲಿ ಒಬ್ಬ ಮಹಿಳೆ ಇದ್ರೆ ಅದು ಡಾಕ್ಟರ್ ಅರುಣಾ ಅಕ್ಕಿ ಮೇಡಮ್ ಅವರು. ನಮ್ಮ ಮಾತನ್ನು ಬಹಳ ಸತ್ಯವಾದ ಮಾತು, ನಿಜವಾದ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ನಾನು ಕಂಡಂತ ದಿನಗಳು ಬಹುತೇಕ ಇವತ್ತು ನಾನು ಶಾಸಕನಾಗಿರ್ಬೋದು. ನಾನು ಪ್ರಾಥಮಿಕ ಶಾಲೆಯ ಹಂತದಲ್ಲೇ ನಮ್ಮ ತಂದೆಯವರ ಜೊತೆಗೆ ನಾನು ಹುನಗುಂದ ಆಸ್ಪತ್ರೆಗೆ, ಸಾರ್ವಜನಿಕ ಆಸ್ಪತ್ರೆಗೆ ಹೋದಾಗ ಅವರು ಹುನಗುಂದದ ಮೆಡಿಕಲ್ ಆಫೀಸರ್ ಆಗಿದ್ದರು. ನಮ್ಮ ತಾಲೂಕಿನ ಸೊಸೆ ಇಲ್ಲಿ ಸೊಸೆಯಾಗಿ ಬಂದು ಇಡೀ ಮತಕ್ಷೇತ್ರದ ಮಹಿಳೆಯರಿಗೆ ಒಂದು ಶಕ್ತಿಯಾಗಿ, ಮಹಿಳೆಯರಿಗೆ ಒಂದು ಸ್ಫೂರ್ತಿಯಾಗಿ ನಿಂತಂಥವರು ಡಾಕ್ಟರ್ ಅರುಣಾ ಅಕ್ಕಿ ಮೇಡಮ್ ಅವರು ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಕೊಡ್ತೇನೆ. ಮಹಿಳೆಯರು ಅಬಲೆಯರಲ್ಲ, ಸಬಲೆಯರು ಅನ್ನೋದನ್ನ ತೋರಿಸ್ಕೊಟ್ಟಂಥವ್ರು ಕೂಡ ಅವರೇ ಅನ್ನೋ ಮಾತನ್ನು ಹೇಳಬೇಕಾಗತ್ತೆ. ಯಾಕಂದ್ರೆ ಸಾರ್ವಜನಿಕ ರಂಗದಲ್ಲಿ ವೈದ್ಯರಾಗಿ ಇವತ್ತು ಅನೇಕ ಸಾರ್ವಜನಿಕವಾಗಿ ಗುರುತಿಸಿಕೊಳ್ಳುವಷ್ಟೇ ಅಲ್ಲ, ಸಾರ್ವಜನಿಕವಾಗಿ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ, ಯಾಕಂದ್ರೆ ಅವರು ಕಳೆದ 25 ವರ್ಷದ ಹಿಂದೆ ಪ್ರಾರಂಭ ಮಾಡಿರುವಂತಹ ಈ ಒಂದು ಮಹಂತೇಶ್ವರಿ ಮಹಿಳಾ ಪತ್ತಿನ ಸಹಕಾರಿ ಸಂಘ ಬಹುತೇಕ ಅನೇಕ ಬಡಬಗರಿಗೆ, ವಿಶೇಷವಾಗಿ ಸಮಾಜದಲ್ಲಿ ಅನೇಕ ಆರ್ಥಿಕ ತೊಂದರೆಯನ್ನು ಎದುರಿಸುವಂತಹ ಕುಟುಂಬಗಳಿಗೆ ನೆರವನ್ನು ನೀಡುವುದರ ಜೊತೆಗೆ ಹಲವಾರು ಸಂದರ್ಭವನ್ನ ನಾನು ಕಂಡಿದ್ದೀನಿ. ಎಷ್ಟೋ ಜನ ಸಾರ್ವಜನಿಕವಾಗಿ ನಿಮ್ಮ ಹತ್ರ ಇವತ್ತು ಬೇಡಿಕೆಯನ್ನು ಇಟ್ಕೊಂಡು, ಇಲ್ಲ ಮೇಡಮ್ ಹೇಳ್ರಿ ನಮಗೆ ಸಾಲ ಕೊಡಿಸ್ರಿ, ಅವರು ಮಹಿಳಾ ಬ್ಯಾಂಕ್ ಮಾಡ್ಯಾರ ಅಂತ ಹೇಳಿ ಬಹಳಷ್ಟು ಜನ ಬಂದಾರ. ಒಂದೇ ಮಾತಿಗೆ ನಾನು ಹೇಳಿದ್ರೆ ನಮ್ಮ ತಾಯಿ ಸ್ವರೂಪಿ ಅವ್ರ ಮಗ ನಮ್ಮ ಚೊಚ್ಚಲ ಅಂತ ಹೇಳ್ಬಿಟ್ರು ಅವರು. ಯಾಕಂದ್ರೆ ಆ ಒಂದು ಸಂಬಂಧವನ್ನು ಇಟ್ಟಂತವರು ನಾವು ಕಾಶೆಟ್ಟವರು ಮತ್ತು ಅಕ್ಕಿಯವರ ಕುಟುಂಬ. ಅದರಲ್ಲಿ ನಾವು ಯಾವುದೇ ವಿಷಯ ನಮ್ಮ ಡಾಕ್ಟರ್ ಮಹಂತೇಶ್ ಅಕ್ಕಿ ಆಗಿರ್ಬೋದು, ನಮ್ಮ ಅವಿನಾಶ್ ಅಕ್ಕಿ ಆಗಿರ್ಬೋದು, ಆ ಒಂದು ಬಾಂಧವ್ಯ ಪ್ರೀತಿ ವಿಶ್ವಾಸದಲ್ಲಿ ಯಾವುದೇ ಕೆಲಸವನ್ನು ಹೇಳಿದಾಗ ಅವರು ತತ್ಕ್ಷಣವೇ ಅದರ ಹಿಂದೆ ನೋಡಿದ್ರೆ ಅನೇಕ ಜನರಿಗೆ ಬಡವರಿಗೆ ಸಹಾಯ ಮಾಡುವಂತ ಕುಟುಂಬ ಅದು ಅಕ್ಕಿಯವರ ಕುಟುಂಬ ಅನ್ನೋ ಮಾತನ್ನು ಕೂಡ ನಾವು ಇವತ್ತು ಹೇಳಬೇಕಾಗತ್ತೆ. ಅದಕ್ಕೆ ಒಂದು ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ದೇರ್ ಇಸ್ ನೋ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಆಪರೇಷನ್ ಅಂಡ್ ಕೋಆಪರೇಷನ್ ಅಂತ. ದೇರ್ ಇಸ್ ನೋ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಆಪರೇಷನ್ ಅಂಡ್ ಕೋಆಪರೇಷನ್. ಡಾಕ್ಟರ್ ಅರುಣಾ ಅಕ್ಕಿ ಹ್ಯಾಂಡಲ್ಡ್ ಬೋತ್ ಆಪರೇಷನ್ ಅಂಡ್ ಕೋಆಪರೇಷನ್ ಇನ್ ದ ಸೊಸೈಟಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಎರಡೂ ಕೆಲಸ ಮಾಡಿದ್ದಾರೆ, ಆಪರೇಷನ್ ಮಾಡಿದ್ದಾರೆ, ಕೋಆಪರೇಷನ್ ಇವತ್ತು ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಇದು ಬಹಳ ದೊಡ್ಡ ಗುಣ. ಅದು ಕೆಲವಷ್ಟು ಜನರಲ್ಲೇ ಬರೋದಕ್ಕೆ ಸಾಧ್ಯ. ಅದಕ್ಕೆ ಅವರು ಸಮಾಜಮುಖಿಯಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಇನ್ನೂ ಅದ್ದೂರಿಯಾಗಿ ಮಾಡಿದ್ರು. ಅವರು ಬಹುತೇಕ ನನ್ನ ಬಳಿ ಬಂದಾಗ ಹೇಳಿದ್ರು, ನಾನು ಶಾಲಿನಿ ರಜನೀಶ್ ಅವರನ್ನ ಕರಿಬೇಕಂತ ಮಾಡಿ. ನಾನು ಹೇಳಿದೆ ಅವರಿಗೆ ಮೊನ್ನೆ ಅಧಿವೇಶನದಲ್ಲಿ, ನೀವು ಈ ಕಡೆ ಬರಬೇಕು ಮೇಡಮ್ ಅಂತೇಳಿ ಸದನದಲ್ಲೇ ಮಾತಾಡಿದ ಅವ್ರಿಗೆ. ಅವ್ರು ಹೇಳಿದ್ರು, ಅನಿವಾರ್ಯ ಕಾರಣದಿಂದ ನನಗೆ ಬೇರೆ ಒಂದು ಕಾರ್ಯಕ್ರಮ
ನನಗೆ ಮುಖ್ಯಮಂತ್ರಿಗಳು ಕೊಟ್ಟಿರೋ ಹಿನ್ನೆಲೆಯಲ್ಲಿ ನೀವು ಬರೋಕ್ಕಾಗೋದಿಲ್ಲ ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿದರು. ಆದ್ರೆ ಅವರು ಪತ್ರದ ಮುಖಾಂತರ ಅವರು ಸಂದೇಶವನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ನಮ್ಮ ರಾಜ್ಯದ ಇವತ್ತು ಚೀಫ್ ಸೆಕ್ರೆಟರಿ ಈ ಕರ್ನಾಟಕ ಗೃಹ ಸರ್ಕಾರದ ಒಬ್ಬ ಕಾರ್ಯದರ್ಶಿ, ಮುಖ್ಯ ಕಾರ್ಯದರ್ಶಿ ಅಂತ ಹೇಳ್ತೀವಿ, ಚೀಫ್ ಸೆಕ್ರೆಟರಿ ಅವರು ಇವತ್ತು ಬರಬೇಕಾಗಿತ್ತು, ಅನಿವಾರ್ಯವಾಗಿ ಬಂದಿಲ್ಲ. ಆದರೂ ಕೂಡ ಕಳೆದ 25 ವರ್ಷದ ನಂತರ ನಿರಂತರವಾಗಿ ಇವತ್ತು ಸರ್ಕಾರಿ ಕ್ಷೇತ್ರದಲ್ಲಿ ಸಹಾಯವನ್ನು ವಿಶೇಷವಾಗಿ ಮಹಿಳೆಯರಿಗೆ, ಯಾಕಂದ್ರೆ ಸಮಾಜದಲ್ಲಿ ಇವತ್ತು ನಮ್ಮ ಡಾಕ್ಟರ್ ಮೇಡಮ್ ಹೇಳಿದ್ರು, ಸರ್ಕಾರಿ ಕ್ಷೇತ್ರದಲ್ಲಿ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ನಿಭಾಯಿಸುವಂತದ್ರಲ್ಲಿ ಮಹಿಳೆಯರು ಯಾವತ್ತು ಮುಂದೆ ಅನ್ನೋದಕ್ಕೆ ಅದು ನಾನು ಕೂಡ ಮನಸ್ಸನ್ನು ಓದ್ತೀನಿ. ಅದನ್ನು ನಿಭಾಯಿಸುವಂತ ಶಕ್ತಿ ತಮ್ಮಲ್ಲಿ ಇದೆ, ನಮ್ಮಲ್ಲಿ ಇಲ್ಲ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಯಾಕಂದ್ರೆ ಮನೆಯನ್ನು ನಡೆಸುವಂತ ಜವಾಬ್ದಾರಿ ಹೆಣ್ಣಿಂದು. ಅದಕ್ಕೆ ನಮ್ಮ ಸರ್ಕಾರ ಕೂಡ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರು ಕೂಡ ಇವತ್ತು ನಾವು ಏನು ಪಂಚ ಗ್ಯಾರಂಟಿ ಯೋಜನೆಯನ್ನ ನಾವು ತಂದಿದ್ದೀವಿ ರಾಜ್ಯದಲ್ಲಿ 23 ಆ 5 ಗ್ಯಾರಂಟಿಗಳಲ್ಲಿ 4 ಗ್ಯಾರಂಟಿ ಮಹಿಳೆಯರಿಗಾಗಿ ಕೊಟ್ಟಿದ್ದು. ಯಾಕೆ ಅನ್ನೋದು ಇವತ್ತು ನನಗೆ ಸ್ವಲ್ಪ ಅರ್ಥ ಆಯ್ತು ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಒಂದು ಮಹಿಳೆ ಸದೃಢವಾಗಿ ಇದ್ರೆ ಆ ಮನೆ ಎಲ್ಲ ರೀತಿ, ಮಗುಗೆ ಮೊದಲನೇ ಗುರುವೇ ತಾಯಿ ಅಂತ ನಾವು ಹೇಳ್ತೀವಿ. ಆ ನಿಟ್ಟಿನಲ್ಲಿ ಆ ತಾಯಿಯ ಕರ್ತವ್ಯವನ್ನು ಮಗುವನ್ನಷ್ಟೇ ನಡೆಸುವಂಥದ್ದೆಲ್ಲ, ಮನೆಯನ್ನ ಸಂಪೂರ್ಣವಾಗಿ ಜವಾಬ್ದಾರಿತವಾಗಿ ಒಂದು ಸಂಸ್ಕಾರ ಸಂಸ್ಕೃತಿಯಿಂದ ನಡೆಸುವಂತ ಶಕ್ತಿ ಅದು ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಇಲಾಖೆಯಲ್ಲಿ ಇವತ್ತು ಆ ಭಾಗ್ಯ ನಮ್ಮ ತಾಯಂದಿರಿಗಿದೆ. ಆ ಭಯ ಭಕ್ತಿ ಅನ್ನೋದು ಕೂಡ ಎಲ್ಲಾದ್ರೂ ಕಾಣ್ತೀವಿ ಅಂದ್ರೆ ಅದು ತಾಯಂದಿರಲ್ಲಿ ಮಾತ್ರ ಅನ್ನೋದನ್ನು ಕೂಡ ಇವತ್ತು ಬಹಳ ಹೆಮ್ಮೆಯಿಂದ ಒಪ್ಪಿಕೊಂಡು ಈ ಒಂದು ಕಾರ್ಯಕ್ರಮವನ್ನ ಇವತ್ತು ಬಹಳ ಅರ್ಥಪೂರ್ಣವಾಗಿ ಈ ರಜತ ಉತ್ಸವವನ್ನು ಇವತ್ತು ನಾವೆಲ್ಲ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೀವಿ, ಆಚರಣೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಇದು ಕೇವಲ ರಜತ ಉತ್ಸವ ಆಗೋದಿಲ್ಲ, ಇದು ಸುವರ್ಣ ಮಹೋತ್ಸವ ಆಗುತ್ತೆ ಮತ್ತು ಶತಮಾನೋತ್ಸವ ಕೂಡ ಹಾಗೆ ಆಗತ್ತೆ ಅನ್ನೋ ಒಂದು ವಿಶ್ವಾಸವನ್ನು ನಾನು ಸಂತೋಷಿಸಿದ್ರೆ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದು ನಮ್ಮ ತಾಯಿಯ ಸ್ವರೂಪಿ ಡಾಕ್ಟರ್ ಅರುಣಾ ಮೇಡಮ್ ಅವರ ಒಂದು ನೇತೃತ್ವದಲ್ಲಿ ಆಗುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತೀನಿ. ನಾನು ನಿಮ್ಮ ಆರೋಗ್ಯ ನಾನು ನೋಡಿದ್ರೆ ನೀವು ಗಟ್ಟಿದ್ದೀರಿ ಮೇಡಮ್, ನೀವು ಸದೃಢವಾಗಿದ್ದೀರಿ. ನೀವು ಸುಮ್ಮನೆ ಪದೇ ಪದೇ ನನಗೆ ಅವ್ರದ್ದು ಒಂದು ವಿಚಾರ ನನಗೆ ಹೇಳಿದ್ರು ಇದೀಗ ವೆಂಕಿ ಮೇಡಮ್ ಏನಿದ್ರು ಏನು ಅಂತ ನನ್ನ ಮಗ ಅಂತ ಹೇಳಿ, ಮಗನಾಗಿ ಹೇಳ್ತೀನಿ ನಾನು ಹಕ್ಕಿಂತ್ರ. ನಾನು ಹಕ್ಕಿಂತ್ರ ಬುದ್ಧಿ ಏನ್ ತಮ್ಮನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ, ಬಹಳ ಮೃದು ಮನಸ್ಸು, ಒಟ್ಟ ತಡ್ಕೊಳ್ಳೋದಿಲ್ಲ ಎಮ್ಮ, ಬಹಳ ಎಮೋಷನಲ್. ಅದಕ್ಕೆ ಮೃದು ಮನಸ್ಸು ಐತಿ, ನಿಮ್ಮ ಹೃದಯ ಸ್ವಚ್ಛ ಐತಿ, ನಿಮ್ಮ ಮನಸ್ಸು ಸ್ವಚ್ಛ ಐತಿ, ನಿಮ್ಮ ಆತ್ಮ ಸ್ವಚ್ಛ ಇದೆ, ಯಾರಿಗೂ ಅರ್ಜು ಅವಶ್ಯಕತೆ ಇಲ್ಲ. ನಾನು ಮಗನಾಗಿ ನಿಮ್ಮ ಜೊತೆಗೆ ನಾನು ಹೇಳಿಕೆಗಳನ್ನು ಕೊಡ್ತೀನಿ. ನೀವು ಧೈರ್ಯವಾಗಿ 100 ವರ್ಷ ಈ ಶತಮಾನೋತ್ಸವವನ್ನ ಕೂಡ ಈ ಕಾರ್ಯಕ್ರಮವನ್ನು ಮಾಡೋಣ ಅನ್ನೋ ಮಾತನ್ನ ನಾನು ಬಹಳ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತ ಹಲವಾರು ನಮ್ಮ ವಿಶೇಷವಾಗಿ ನಮ್ಮ ವಿಶ್ವ ಚೇತನ ನಡುವೆ ಮನೆಯವರು, ಯಾಕಂದ್ರೆ ಬಹಳ ನಮ್ಮ ಮನೆ ಪಕ್ಕನೇ ಇದ್ರು ನಮ್ಮ ಹಿರೇಸಾಯಿ ಗುರುಗಳ ಮೊಮ್ಮಗ ನಮ್ಮ ಮನೆ ಪಕ್ಕನೇ ಇದ್ರು, ಇಲ್ಲೇ ಜೋಸಿಗಲ್ಲಿಯಲ್ಲಿ. ನಾನು ಅವಾಗ ಇನ್ನೂ ಇಲ್ಲಿ ಕಾಲೇಜಲ್ಲಿ ಓದ್ತಿದ್ದೆ ಮೇಡಮ್, ನಾವು ಬಹಳ ಸಣ್ಣವರು. ಅವಾಗ ನೋಡಿದ್ರೆ ನಮ್ಮ ತಾಯಿಯವರು ಕೂಡ, ನನ್ನ ತಾಯಿಯವರು ನೋಡಿದ್ದಾರೆ, ನಾವು ಇನ್ನೂ ಕಾಲೇಜ್ ಓದ್ತಿದ್ವಿ ಬುದ್ಧಿ ಇಲ್ಲೇ SVM ಕಾಲೇಜ್ನಲ್ಲಿ. ನಾವು PUC ಫಸ್ಟ್ ಇಯರ್ ಓದ್ತಿದ್ದೆ. ಅವಾಗ ಬಹುತೇಕ ಇವರು ನಮ್ಮ ಅನೇಕ ನಮ್ಮ ಸ್ನೇಹಿತರು ಕೂಡ ಇದ್ರು. ಇವರು ಮಾವಾರು ನನ್ನ ಸ್ನೇಹಿತರು, ನಮ್ಮ ವಕೀಲರು ನನ್ನ ವಿಜಯ್ ನನ್ನ ಕ್ಲಾಸ್ಮೇಟ್ ಕೂಡ, ನನ್ನ ಆತ್ಮೀಯ ಸ್ನೇಹಿತ ಕೂಡ ಆಗುದು. ಯಾಕಂದ್ರೆ ಎಲ್ಲ ಪ್ರೊಫೆಸರ್ಸ್ ಇದ್ರು ನಮ್ಮಲ್ಲಿ. ಅದರಲ್ಲಿ ಒಂದು ಹೆಮ್ಮೆ ಏನು ಅಂದ್ರೆ, ನಮ್ಮ ಊರಿನ ಮೊಮ್ಮಗ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತ ಕೆಲಸ ಮಾಡಿದರೆ. ಈ ವೇದಿಕೆ ಪರವಾಗಿ ಅವರಿಗೆ ನಾನು ವಿಶೇಷವಾದ ಅಭಿನಂದನೆಯನ್ನ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ವಿದ್ಯಾವಂತರಾಗಬೇಕು, ನಮ್ಮ ಮಕ್ಕಳು ಯಾರು ಕೂಡ ಕಡಿಮೆ ಇಲ್ಲ ಅನ್ನೋ ಮಟ್ಟದಲ್ಲಿ ಇವತ್ತು ತಾಂತ್ರಿಕ ಯುಗದಲ್ಲಿ ಎಲ್ಲರೂ ಕೂಡ ಇವತ್ತು ವಿದ್ಯೆ ಕಡೆಗೆ ಹೆಚ್ಚಿನ ಲಕ್ಷ್ಯವನ್ನು ಕೊಟ್ಟು ಅನೇಕ ಜನ ನಮ್ಮ ಮೆಡಿಕಲ್ ನಗರದಿಂದ ಸಾಧನೆ ಮಾಡಿದವರು ಉದಾಹರಣೆ ಕೂಡ ಇದ್ದಾರೆ. ಇವತ್ತು ಅವರು ಇನ್ನೂ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡು ಇನ್ನೂ ಹೆಚ್ಚಿನ ಹತ್ತತ್ರ ಹುದ್ದೆಗೆ ಹೋಗುವಂತ ಒಂದು ಆಶೀರ್ವಾದ ನಮ್ಮ ಮಾಂತಪ್ಪ ಸ್ವಾಮಿಗಳವ್ರದ್ದು ಆಗಲಿ ಅಂತೇಳಿ
ಈ ಸಂದರ್ಭದಲ್ಲಿ ಹಾರೈಸಿ ಇವತ್ತೇನು ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಒಂದು ಮಹಿಳೆಯರ ಒಂದು ಸದೃಢತೆಗಾಗಿ, ಮಹಿಳೆಯರ ಏಳಿಗೆಗಾಗಿ, ಮಹಿಳೆಯರಿಗೆ ಶಕ್ತಿ ತುಂಬುವಂಥ ಕಾರ್ಯಕ್ರಮ ಆಗಿದೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗುತ್ತೆ. ಇದೇ ರೀತಿ ನಿರಂತರವಾದ ಸಾಮಾಜಿಕ ಸೇವೆಯನ್ನು ನಮ್ಮ ಮೇಡಮ್ ಅವರು ಮಾಡಲಿ. ಅವ್ರ ಜೊತೆಗೆ ನೀವೆಲ್ಲ ಪೂಜ್ಯರ ಆದಿಯಾಗಿ ಅವ್ರ ಜೊತೆಗೆ ನಿಲ್ಲೋಣ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಉದ್ಘಾಟಕರಾಗಿ ಬರಮಾಡಿಕೊಂಡು ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ನಮ್ಮ ಎಲ್ಲ ಶ್ರೀ ಮಹಾಂತೇಶ್ವರಿ ಮಹಿಳಾ ಪತ್ತಿನ ಸಹಕಾರಿ ಸಂಘದ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರಿಗೆ, ಅಧ್ಯಕ್ಷರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.